ಸಪೋರ್ಟ್ ಜಾಗನ ಹುಡುಕೊಳ್ತವೆ. ಇಲ್ಲಿ ನೋಡಿ, ಈ ಕ್ಯಾಂಡಲ್ ಹೈಗೆ ಓಪನ್ ಆಗಿದೆ, ಹೌದಾ ಅಲ್ವಾ? ಕ್ಲಾರಿಟಿ ಸಿಗ್ತಾ ಇಲ್ವಾ? 1 hour ಅಲ್ಲಿ ನೋಡಿ ಇನ್ನೂ ಕ್ಲಾರಿಟಿ ಸಿಕ್ಕುತ್ತೆ, ಇನ್ನೂ ಕ್ಲಾರಿಟಿ ಸಿಕ್ಕುತ್ತೆ 1 hour ಅಲ್ಲಿ ನೋಡಿದ್ರೆ. ಈಗ ಅರ್ಥ ಆಗ್ತಾ ಇದೆಯಾ? ಈಗ ಕಾಣ್ತಾ ಇದೆಯಾ ಈ 205 ಎಲ್ಲಿದೆ? ಕಾಣ್ತಾ ಇದೆಯಾ? ವೆರಿ ಕ್ಲಿಯರ್ ಆಗಿ ಈ ಪೀಕಿಗೆ ಮುಟ್ಟಿದೆ, ಈ ಪೀಕಿಗೆ ಮುಟ್ಟಿದೆ. ಸರ್ ನನ್ನೇ ಮುಟ್ಬೋದಿತ್ತಲ್ಲ ಸರ್, ಈ ಗ್ಯಾಪ್ ಆಫ್ ಟೈಮ್ ತಗೊಂಡು ಯಾಕೆ ಹೋಯ್ತು? ಎಲ್ಲಾರು ಕೂಡ ಒಂದೇ ಟೈಮಲ್ಲಿ ಒಂದೇ ತರವಾಗಿ ಥಿಂಕ್ ಮಾಡಕ. ಎಲ್ಲೋ ಒಂದ್ ಕಡೆ ನೆನ್ನೆ ಮೂವ್ ಆಗಿ ಆದ ಮೇಲೆ ಈ ಒಂದು ಮೊಮೆಂಟಮ್ಮು ಈ ಜಾಗದವರೆಗೂ ಬರಬೇಕು ಅಂತಕ್ಕಂಥದ್ದು ತಗೊಳಕ್ ಆಗಿಲ್ಲ, ಸೊ ನಿಂತಿದೆ. ಬಟ್ ಇವತ್ತು ಈ ಏರಿಯಾಗೆ ಹೋಗಿ ಮುಟ್ಟುತ್ತಾ ನೋಡೋಣ. ಈ ಏರಿಯಾ ಒಂದು ಜಾಗ ಇದೆ, ಓಪನ್ ಆಗ್ತಿದಂಗೆ ತಗೊಳುತ್ತೆ ಅನ್ನೋದಾದ್ರೆ ನಮ್ಮ ಟ್ರೇಡಿಂಗ್ ಅದೇ ರೀತಿ ಪ್ಲಾನ್ ಮಾಡೋಣ. ಸೊ ಪಿಗೆ ನಿಮ್ಮ ಒಲವು ಪಿಗೆ ಕಡಿಮೆ ಇರಲಿ, ಸಿ ಕಡೆ ಜಾಸ್ತಿ ಇರಲಿ. ಆದರೆ ಒಂದು ಸ್ಟೇಟ್ಮೆಂಟು, ಇಲ್ಲೊಂದು ಹುಷಾರಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಈ ಜಾಗ ಒಂದು ಪರ್ಟಿಕ್ಯುಲರ್ ಡೇನ ಹೈ ಆಗಿರ್ತಕ್ಕಂಥ ಜಾಗ, ಒಂದು ಪರ್ಟಿಕ್ಯುಲರ್ ಜಾಗದ ಹೈ ಇದು. ಇದು ಇವತ್ತೇನು ಓಪನ್ ಆಗ್ತಾ ಇದೆಯಲ್ಲ, ಅದು ಈ ಜಾಗದ ಹೈ, ಅವತ್ತಿನ ಹೈ. ಸೊ ಒಂದು ಪಾಯಿಂಟ್ ರೆಸಿಸ್ಟೆನ್ಸಾ ಅನ್ನೋ ಕ್ವಶನ್ ಮಾರ್ಕ್ ನಮ್ಗೆ ಬಂದ್ರೆ ನಿಜಾನೇ ರೆಸಿಸ್ಟೆನ್ಸ್ ಏನೆ, ಆಯ್ತಾ? ಬಟ್ ಈ ರೆಸಿಸ್ಟೆನ್ಸು ಈ ಮೂಮೆಂಟಿಗೆ ತಡೆಯುತ್ತಾ? ಎಷ್ಟು ತಡೆಯುತ್ತೆ? ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ, ಇಲ್ಲಿಂದ ಇಲ್ಲಿಗೆ ತಗೊಂಡೋಗಿರ್ತಕ್ಕಂಥ ಪೊಟೆನ್ಶಿಯಾಲಿಟಿ ಮೇಲೆ ಡಿಪೆಂಡ್, ಆ ವಾಲ್ಯೂಮ್ ಮೇಲೆ ಡಿಪೆಂಡ್, ಆಯ್ತಾ? ಗುಂಪಿನಲ್ಲಿ ಗೋವಿಂದ ಅಂತ ಕೇಳಿದ್ದೀರಾ ಅಲ್ವಾ?